ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಬಾಪೂಜಿ ನಗರದ 13ನೇ ವಾರ್ಡಿನ ನಮ್ಮ ಎಲ್ಲ ನಾಗರಿಕರು, ಅಣ್ಣ ತಮ್ಮಂದಿರು, ಎಲ್ಲ ನಮ್ಮ ಸ್ನೇಹಿತರು, ಅಕ್ಕ ತಂಗಿಯರು ಎಲ್ಲರೂ ಇವತ್ತು ನಡೀತಾ ಇರತಕ್ಕಂಥ ಪ್ರತಿಭಟನೆ ಏನಿದೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮನ್ನು 2025ರ ವರ್ಷದಲ್ಲಿ ಪ್ರಾರಂಭ ಆಗಿರತಕ್ಕಂಥ ಒಂದು ಬಡವರ ಪರವಾಗಿ, ಶೋಷಿತರ ಪರವಾಗಿ ಹಾಗೂ ಸಮಾಜದಲ್ಲಿರ್ತಕ್ಕಂಥ ಕಡೆಯ ವ್ಯಕ್ತಿಗೂ ಕೂಡ ಉದ್ಯೋಗ ಸಿಕ್ಕಬೇಕನ್ನುವಂಥ ಒಂದು ಕಾರ್ಯಕ್ರಮ ಅದು. ಅದನ್ನು ನಮ್ಮ ಅಪೋಸಿಷನ್ BJP ಪಕ್ಷದ ಸ್ನೇಹಿತರು ಆ ಮಹಾತ್ಮ ಗಾಂಧಿ ಅನ್ನುವಂಥ ಒಂದು ಹೆಸರನ್ನು ತೆಗೆದು ಬೇರೆ ನಾಮಕರಣ ಮಾಡಿರ್ತಕ್ಕಂಥ ಒಂದು ವಿಚಾರವಾಗಿ ಇವತ್ತು ಆ ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀವಿ. ಜನ ಸೇರುವಂಥ ಒಂದು ಸಂಭವ ಇದೆ. ಅವರು ಕೂಡ ಸುಮಾರು ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ನಮ್ಮ ಉಸ್ತುವಾರಿ ಸಚಿವರಾಗಿರ್ಬೋದು, ನಮ್ಮ ಶಾಸಕರಾಗಿರ್ಬೋದು, ಈ ಒಂದು ಕಾರ್ಯಕ್ರಮ ಯಶಸ್ವಿಗೋಸ್ಕರ ಅವರು ಶ್ರಮಿಸ್ತಾ ಇದ್ದಾರೆ. ಮತ್ತು ನಮ್ಮ ಶಾಸಕರ ಒಂದು ಕೈಯನ್ನು ಬಲಪಡಿಸಬೇಕು, ಅವ್ರ ಜೊತೆಗೆ ನಾವಿದ್ದೀವಿ ಅಂತೇಳಿ, ಮತ್ತು ಅವರ ಒಂದು ಬೆಂಬಲಕ್ಕೆ ನಾವು ನಿಂತಿದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾವೆಲ್ಲ ಕೂಡ ಈಗ ನಮ್ಮ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ನಾವು ತೆರಳಿದ್ದೀವಿ. ಸುಮಾರು ಈಗ ನೀವೇ ನೋಡ್ತಾ ಇದ್ದೀರಿ, ಈಗ ಎಲ್ಲ ಇಲ್ಲಿ ಸುಮಾರು ಒಂದು 200ರಿಂದ 250 ಜನ ಸೇರಿದ್ದಾರೆ. ಇನ್ನೂ ಬರುವಂಥ ಸಂಭವ ಇದೆ. ಈಗೆಲ್ಲ ಓಡ್ತಾ ಇದ್ದೀವಿ. ಇದು ಒಂದು ಮೇಯ್ನ್ ಲೊಕೇಶನ್ ಆಗಿದೆ. ಈಗ ಬೆಂಗಳೂರಿಗೆ ಹತ್ತಿರ ಇರ್ತಕ್ಕಂಥ, ಈಗ ಅಭಿವೃದ್ಧಿ ಹೊಂದಿರತಕ್ಕಂಥ ಮತ್ತು ಹೊಂದ್ತಾ ಇರತಕ್ಕಂಥ ಒಂದು ಮುಖ್ಯವಾದಂಥ ಒಂದು ಕ್ಷೇತ್ರ ಆಗಿದೆ. ಮತ್ತು ಕೋಲಾರಗೂ ಕೂಡ ತುಂಬ ಹತ್ತಿರ ಇರತಕ್ಕಂಥದ್ದು. ಬೆಂಗಳೂರು ರೂರಲ್ ಆ ಒಂದು ಗ್ರಾಮಾಂತರ ಜಿಲ್ಲೆಗೂ ಕೂಡ ಈ ಒಂದು ಚಿಕ್ಕಬಳ್ಳಾಪುರ ಇಟ್ ಈಸ್ ವೆರಿ ನಿಯರ್ ಅಂತೇಳಿ ಈ ಒಂದು ಜಾಗವನ್ನು ಆಯ್ಕೆ ಮಾಡಿರ್ತಕ್ಕಂಥ ಫಸ್ಟು ಸ್ಟ್ಯಾಂಡು. ಈಗ ನಾವು ಬಡವರ ಪರವಾಗಿರ್ತೀವ ಅಥವಾ ಇದೇನು ಪ್ರಬಲವಾಗಿರ್ತಕ್ಕಂಥ ಒಂದು ಸಮುದಾಯದ ಪರವಾಗಿರ್ತೀವ ಅನ್ನುವಂಥದ್ದು ಬಹಳ ಮುಖ್ಯ. ಈಗ ಕಾಂಗ್ರೆಸ್ ಪಕ್ಷ ನೀವು ತಗೊಂಡ್ರೆ, ಇತಿಹಾಸವನ್ನು ತಗೊಂಡ್ರೆ, ಇದು ಈ ಪಕ್ಷ ಬಡವರ ಪರವಾಗಿ, ಶೋಷಿತರ ಪರವಾಗಿ, ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕಂತೇಳಿ ನಾವು ಈ ಒಂದು ಪಕ್ಷದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇರೋವಂಥದ್ದು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಹೆಸರನ್ನು ಚೇಂಜ್ ಮಾಡಿರ್ತಕ್ಕಂಥದ್ದು ಇದು ಬಹಳ ತಪ್ಪು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ನಾವೆಲ್ಲ ತುಂಬ ಹೃದಯದಿಂದ ನಮ್ಮೆಲ್ಲ ಯುವಕರು, ನಮ್ಮೆಲ್ಲ ಸ್ನೇಹಿತರು ಮತ್ತು ಇಲ್ಲಿನ ಎಲ್ಲ ನಮ್ಮ ನಾಗರಿಕರು ಈ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ಶಾಸಕರ ಒಂದು ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ನಮ್ಮ DK ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ. ಇನ್ನು ನಮ್ಮ ಎಲ್ಲ ಪಕ್ಷದ ವರಿಷ್ಠರು, ಇಲ್ಲಿನ ಸ್ಥಳೀಯ ನಮ್ಮ ಜನಪ್ರಿಯ ಶಾಸಕರು ಮತ್ತು ನಮ್ಮ ಸಚಿವರು, ಇನ್ಚಾರ್ಜ್ ಮಿನಿಸ್ಟರು ಇವರೆಲ್ಲನೂ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಾವೆಲ್ಲನೂ ತೆರಳಿದ್ದೀವಿ. ಸಿದ್ದರಾಮಯ್ಯವರು ರಾಜಕೀಯ ಮಾಡುವಷ್ಟು ಇದೆಲ್ಲ ಅವರು ಓನ್ಲಿ ಫಾರ್ ಪೂರ್ ಪೀಪಲ್ಸ್, ಕೂಲಿಗಾಗಿ ಕಳ್ಳು ಅಂತ ಆಲ್ರೆಡಿ ಮಾಡಿದ್ರು. ಅದರಲ್ಲಿ 90 ದಿನ ಮಹಾತ್ಮ ಗಾಂಧಿ ಅವರು ನರೇಗಾ ಅಂತ ಮಾಡಿದ್ದಾರೆ. ಇವರು ಅದೇ ಕೂಲಿ ಇದನ್ನ ನಮ್ಮ ಗಾಂಧಿ ಹೆಸರು ತೆಗೆದುಬಿಟ್ಟು ಜಿ ರಾಮ್ಜಿ ಅಂತ ಯಾಕೆ ಇಡಬೇಕು? ನಮ್ಮ ಕೂಲಿದು ನಾವು ಮಾಡ್ತೀವಿ, ಇವ್ರು ಕಮ್ಮಿ ಮಾಡೋದು ಯಾಕೆ? ಇವ್ರ ಉದ್ದೇಶ ಏನಂದರೆ ಬಡವರಿಗೆ ಏನು ಸಿಕ್ಕಬಾರ್ದು. ಆಗಲಿ ನಮ್ಮ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು, ನಮ್ಮ ಪ್ರದೀಪ್ ಈಶ್ವರ್ ಅವರೆಲ್ಲ ಬಡವ್ರಿಗೋಸ್ಕರ ದುಡಿತಾ ಇದ್ದೀರಿ. ನಾವೆಲ್ಲ ಅದಕ್ಕೆ ಹೋರಾಡ್ತೀವಿ. ಅಲ್ಲ ಮೇಡಮ್, ಅವ್ರು ಹೇಳಿರೋದು ಇದು ಮುಖ್ಯಮಂತ್ರಿಗಳು ಕುರ್ಚಿ ಕಾಪಾಡ್ಕೊಳ್ಳೋದಿಕ್ಕೆ ಅಂತ. ಇದಕ್ಕೂ ಸಂಬಂಧನೇ ಇಲ್ಲ. ಅವ್ರಿಗೆ ಬೇಡ ಇವಾಗ ಹೇಳಿ ಅಂದರೂ ಇಳಿತಾರೆ. ಅವರು ಒಳ್ಳೆಯವರು ಅಂತೇಳಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಬಡವ್ರಿಗೆಲ್ಲ ಸಹಾಯ ಮಾಡ್ತಾರೆ. ನಮಗೆಲ್ಲ ಸಿದ್ದರಾಮಯ್ಯ ಚೆನ್ನಾಗಿದ್ದಾರೆ.